ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ಮತ್ತೊಮ್ಮೆ ಆದರದ ಸ್ವಾಗತ. ಇವತ್ತು ಹೋಟೆಲ್ ಸ್ಟೈಲಲ್ಲಿ ಸಾಫ್ಟಾಗಿ ಟೇಸ್ಟಿಯಾಗಿ ರವೆ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ಬಹಳ ಸುಲಭವಾಗಿ ಮನೆಯಲ್ಲಿ ಇದನ್ನು ಮಾಡ್ಕೋಬೋದು. ಮೊದಲಿಗೆ 1 ಕಪ್ಪಷ್ಟು ಬಾಂಬೆ ರವೆ ಬೇಕಾಗತ್ತೆ ಅಥವಾ ಮೀಡಿಯಮ್ ರವೆ. ಅದೇ ಪ್ರಮಾಣದ 1 ಕಪ್ ಮೊಸರು, ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನ್ ಎಣ್ಣೆ, ಕಡಲೆಬೇಳೆ ಹಾಗೆ ಉದ್ದಿನಬೇಳೆ 2 ಒಂದೊಂದು ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗೋಡಂಬಿ, ಹಸಿಮೆಣಸಿನ್ಕಾಯಿ 2, ಸಕ್ಕರೆ 1 ಸ್ಪೂನು, ಹಿಂಗು, ಸಾಸಿವೆ, 1 ಸ್ಪೂನ್ ಬೇಕಿಂಗ್ ಪೌಡರು, ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಸಿಡಿದ್ಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಕಡಲೆಬೇಳೆ ಉದ್ದಿನಬೇಳೆ ಫ್ರೈ ಆದಮೇಲೆ ಗೋಡಂಬಿನ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಹೆಚ್ಚಿರೋಂಥ ಹಸಿಮೆಣಸಿನ್ಕಾಯಿ ಹಾಗೆ ಅರ್ಧ ಸ್ಪೂನಷ್ಟು ಹಿಂಗನ್ನು ಹಾಕ್ಕೊಂಡು ಎಲ್ಲವುದು ಚೆನ್ನಾಗಿ ಗರ್ಗರಿ ಆಗೋವರೆಗೂ ಒಗ್ಗರಣೆನ ರೆಡಿ ಮಾಡ್ಕೋಬೇಕು. ನೋಡಿ, ಈಗ ಒಗ್ಗರಣೆ ಪೂರ್ತಿ ರೆಡಿಯಾಗಿದೆ. ಇದಕ್ಕೆ 1 ಕಪ್ಪಷ್ಟು ರವೆನ ಹಾಕ್ಕೊಂಡು ರವೆನ ಚೆನ್ನಾಗಿ ಅಂದರೆ ಸ್ವಲ್ಪ ಹುರ್ಕೋಬೇಕು. ಉಪ್ಪಿಟ್ಟಿಗೆಲ್ಲ ಹುರಿಯೋಷ್ಟೇನು ಹುರಿಯೋದು ಬೇಕಾಗಿಲ್ಲ, ಸ್ವಲ್ಪ ಅದು ಬಿಸಿ ಆದರೆ ಸಾಕು. ಆಮೇಲೆ ರವೆನ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು. ನೋಡಿ, ಈ ರೀತಿ ಪೂರ್ತಿ ತಣ್ಣಗಾಗಬೇಕು ರವೆ. ತಣ್ಣಗಾದಮೇಲೆ ರವೆ ಹುರಿದಿರೋಂಥ ರವೆಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನು ಸಕ್ಕರೆ, ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ರವೆ ಇಡ್ಲಿಗೆ, ಹಾಗೆ ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾ, 1 ಸ್ಪೂನಷ್ಟು ಬೇಕಿಂಗ್ ಪೌಡರ್. ನೀವು ಅನ್ಕೋಬೋದು ರವೆ ಇಡ್ಲಿನಲ್ಲಿ ಬೇಕಿಂಗ್ ಪೌಡರ್ ಏನಕ್ಕಪ್ಪ ಅಂತ, ಆದರೆ ಒಂದು ಸರಿ ಹಾಕಿ ನೋಡಿ ಎಷ್ಟು ಟೇಸ್ಟಾಗಿ ಸಾಫ್ಟಾಗಿ ಬರುತ್ತೆ ಅಂತ. ಇದಿಷ್ಟನ್ನು ಹಾಕ್ಕೊಂಡು ಎಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಿಶ್ರಣ ನೀವು 1 ತಿಂಗಳವರೆಗೂ ಏರ್ ಟೈಟ್ ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿಟ್ಕೋಬೋದು. ನಿಮ್ಗೆ ಯಾವಾಗ ಬೇಕೋ ಆವಾಗ ಎಷ್ಟು ಬೇಕೋ ಅಷ್ಟು ತೊಗೊಂಡು ಜಸ್ಟ್ ಒಂದು ಮೊಸರು ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿ ರವೆ ಇಡ್ಲಿ ಮಾಡಿಕೊಂಡ್ರೆ ಇನ್ಸ್ಟಂಟಾಗಿ ಆಗಿಬಿಡುತ್ತೆ. ಆದರೆ ಪೂರ್ತಿ ತಣ್ಣಗಾದ್ಮೇಲೆ ಸ್ಟೋರ್ ಮಾಡಿಟ್ಕೋಬೇಕು. ನೋಡಿ, ಈಗ ರವೆ ಇಡ್ಲಿ ಮಿಕ್ಸ್ ರೆಡಿಯಾಗಿದೆ. ಇದರಿಂದ ರವೆ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ಕೂಡ ಸೇರಿಸ್ಕೋಬೋದು. ಜೊತೆಗೆ 1 ಕಪ್ಪಷ್ಟು ಮೊಸರನ್ನು ಹಾಕ್ಕೋಬೇಕು. ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲರೂ ಹೇಳ್ತಾರೆ ನಾವು ನಮ್ಮನೆಯಲ್ಲಿ ಇದೇ ವಿಧಾನದಲ್ಲೇ ರವೆ ಇಡ್ಲಿ ಮಾಡೋದು ಅಂತ, ಆದರೆ ಈ ಮಿಕ್ಸಿಂಗಲ್ಲೇ ರವೆ ಇಡ್ಲಿದು ಸೀಕ್ರೆಟ್ ಇರೋದು. ಈಗ ನೋಡಿ, ನೀವು ಒಂದು 6ರಿಂದ 8 ಇಡ್ಲಿ ಮಾಡ್ಕೊತೀನಿ ಅಂತ ಇದ್ದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ರವೆನ ತೊಗೊಂಡು ಅದಕ್ಕೆ ಮಾತ್ರ ನೀವು ಮೊಸರನ್ನು ಕಲಸಿ ಒಂದು 8 ನಿಮಿಷ ಅಷ್ಟು ನೆನೆಯೋದಕ್ಕೆ ಬಿಟ್ಟು ಅದನ್ನು ಇಡ್ಲಿ ಮಾಡ್ಕೋಬೇಕಾಗತ್ತೆ. ಮತ್ತು ನೀವು ಇನ್ನೊಂದು ಹಿಬ್ಬೆ ಮಾಡೋವಾಗ ನೀವು ಮೊಸರನ್ನು ಕಲಿಸ್ಕೋಬೇಕು. ನಾನು ಈಗ ಮೊಸರು ಹಾಕಿ ಕಲಸಿಟ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ. ಸಂಜೆ ಅಥವಾ ಇನ್ನೊಂದು 2 ಅವರ್ ಬಿಟ್ಟು ರವೆ ಇಡ್ಲಿ ಮಾಡ್ಕೋತೀನಿ ಅಂದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಇದನ್ನು ಮೊಸರು ಹಾಕಿ ಕಲಸಿ ಒಂದು 8ರಿಂದ 10 ನಿಮಿಷದ ಒಳಗಡೆ ನೀವು ಬೇಯಿಸೋದಕ್ಕೆ ಇಟ್ಬಿಡಬೇಕು. ಇದೇ ಇಂಪಾರ್ಟೆಂಟು ರವೆ ಇಡ್ಲಿನಲ್ಲಿ. ಈಗ ನೋಡಿ, ಮೊಸರಿನಲ್ಲಿ ರವೆ ಎಲ್ಲ ಚೆನ್ನಾಗಿ ನೆಂದಿದೆ, ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ. ಹೀಗೆ ಗಟ್ಟಿ ಅನಿಸಿದ್ರೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಬ್ಯಾಟರ್ನ ಮಿಕ್ಸ್ ಮಾಡ್ಕೋಬೇಕು. ಇದು ತುಂಬ ತೆಳು ಇರಬಾರ್ದು, ಈ ಕನ್ಸಿಸ್ಟೆನ್ಸಿ ಇರಬೇಕು. ಹಾಗೆ ನಾವು ಕುಕ್ಕರ್ನ ಮುಂಚೆನೇ ಪ್ರೀಹೀಟ್ ಮಾಡಿ ಇಟ್ಕೋಬೇಕು, ಅದು ಕೂಡ ಮುಖ್ಯ. ಪ್ರೀಹೀಟ್ ಮಾಡಿಕೊಂಡು ಒಂದು ಇಡ್ಲಿ ಸ್ಟ್ಯಾಂಡಿಗೆ ಎಣ್ಣೆ ಎಲ್ಲ ಸವರ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಬೇಕು. ನಾವು ಜಸ್ಟ್ ಒಂದು 8 ನಿಮಿಷ ಅದನ್ನು ನೆನೆಸಿದ ತಕ್ಷಣವೇ ನಾವು ಇಡ್ಲಿ ರೆಡಿ ಮಾಡ್ಕೊಂಡು ಬಿಡಬೇಕು. ಈಗ ನೋಡಿ, ನಾನು ಮುಂಚೆನೇ ಎಲ್ಲ ಎಣ್ಣೆ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಪ್ಲೇಟ್ಗೆ, ಅದಕ್ಕೆ ಬ್ಯಾಟರ್ನ ಹಾಕ್ಕೊತಾ ಇದ್ದೀನಿ. ಇದು ಇಷ್ಟು ಗಟ್ಟಿ ಇರಬೇಕು. ಈಗ ನಿಮಗೆ ಮತ್ತೊಂದು ಟಿಪ್ ಹೇಳ್ತೀನಿ. ಈಗ ನಾವು ಇಡ್ಲಿನೆಲ್ಲ ಬೇಯಿಸುವಾಗ ಆ ಪಾತ್ರೆಯಲ್ಲಿ ತಳದಲ್ಲಿ ನೀರು ಹಾಕಿರ್ತೀವಿ, ಅದು ಕಪ್ಪಾಗಿಬಿಟ್ಟಿರುತ್ತೆ. ಅದಕ್ಕೆ ಈ ರೀತಿ ಸ್ವಲ್ಪ ಹುಣಸೆಹಣ್ಣು ಹಾಕಿ ನಾವು ಇಟ್ಟಾಗ ಮುಂಚೆ ಆಗಿರೋ ಕಪ್ಪು ಕೂಡ ಹೋಗುತ್ತೆ ಮತ್ತು ಪಾತ್ರೆ ಕಪ್ಪಾಗೋದು ಕೂಡ ಅವಾಯ್ಡ್ ಆಗುತ್ತೆ. ಈಗ ಇಡ್ಲಿನ ಬೇಯೋದಕ್ಕೆ ಇಡೋಣ. ಇದನ್ನು ಒಂದು 8ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ, ನೀವು ಬೇಕಿದ್ರೆ ಇಡ್ಲಿ ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು. ಈಗ ಇಡ್ಲಿ ರೆಡಿ ಆಯಿತು.
ಇದನ್ನು ಚಟ್ನಿ ಹಾಗೆ ಬಾಂಬೆ ಸಾಗು ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬಾಂಬೆ ಸಾಗು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇವತ್ತು ನಾನು ಮಾಡಿರೋ ಈ ವಿಧಾನ ನಿಮಗೆ ಇಷ್ಟ ಆದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಮತ್ತಷ್ಟು ಹೊಸ ರೆಸಿಪೀಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನೆಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.